ಸೊ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ ಈ ರೀತಿಯಾಗಿ ಆಚರಣೆ ಮಾಡ್ಲಿಕ್ಕೆ ಆಗುವಂತ ದೇವ್ರ ಮಹಾಕೃಪೆಯಿಂದ ನಮಗೆ ಏನ್ ಮಾಡಿದ್ರೆ ಸಹಾಯ ಮಾಡಿದ ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯುಳ್ಳವರು ಆಗಿರ್ಬೇಕು. ನಮ್ಗೆ ದೇವ್ರು ಎಷ್ಟು ಉಪಕಾರ ಮಾಡಿದ್ರೆ ನೋಡ್ರಿ. ಆಕ್ಚುಲಿ ಈ ವರ್ಷ ಅಥವಾ ಈ ತಿಂಗಳು ಅಥವಾ ಈ ಹಬ್ಬ ನೋಡ್ಬೇಕಂತ ಹೇಳಿ ಅನೇಕರು ಆಸೆ ಪಟ್ಟರು ಸಹ ಇವತ್ತು ಏನಾಗಿದ್ದಾರೆ ಗತಿಸಿ ಹೋಗಿದ್ದಾರೆ. ಆದರೆ ದೇವ್ರ ಮಹಾಕೃಪೆಯಿಂದ ನಾವೇನಾಗಿದ್ದೇವೆ ಇವತ್ತು ಬದುಕುಳಿದು ಆತನಿಗೆ ಆರಾಧಿಸುವಂತ ಒಂದು ಒಳ್ಳೆಯ ಭಾಗ್ಯ ನಮ್ಮ ಜೀವನದಲ್ಲಿ ದೊರಕಿದೆ ಪ್ರೇರ, ಹೌದಲ್ರಿ? ಅದಕ್ಕೋಸ್ಕರ ದೇವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಹಾಲೆಲೂಯಾ. ಓಕೆನಾ? ಸ್ವಲ್ಪ ಲಾಸ್ಟ್ ವಾಕ್ಯ ಕೇಳ್ತಾ ಇದಾರ ಲಾಸ್ಟ್? ಓಕೆ, ಥ್ಯಾಂಕ್ ಯು. ಓಕೆನಾ? ನಾನು ವಾಕ್ಯ ಹೇಳೋದು ಸ್ವಲ್ಪ ಸಮಯ ವಾಕ್ಯ ಹೇಳ್ತೇನೆ, ಯಾಕಂದ್ರೆ ಸಮಯ ಆಲ್ರೆಡಿ ಲೇಟ್ ಆಗಿದೆ. ಈ ದಿನ ಸಂದೇಶಕ್ಕಾಗಿ ವಾಕ್ಯವನ್ನು ಆರಿಸಿಕೊಂಡ ಭಾಗ ಸತ್ಯದ ಭಾಗದಲ್ಲಿ ಮತ್ತೊಮ್ಮೆ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನ. ಆ ವಾಕ್ಯ ಓದಿ ನಾನು ಈ ವಾಕ್ಯನ ಸ್ವಲ್ಪ ಸಮಯ ಹೇಳಿ ನಾನು ಮುಕ್ತಾಯಗೊಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೀತಿವಂತರಾಗಿ ನಂಬಿಗಸ್ತರಾಗಿ ಪರಿಶುದ್ಧರಾಗಿ ಜೀವಿಸುವಾಗ ಪ್ರತಿದಿನ ನಮಗೆ ಕ್ರಿಸ್ಮಸ್ ಆಗಿದೆ ಪ್ರೇರ. ಏನಾಗಿದ್ದಾರೆ? ಪ್ರತಿದಿನ ಏನಾಗಿದೆ? ಸಂಡೇ ಅಷ್ಟಲ್ಲ, ಮತ್ತೆ ಇದು ಕ್ರಿಸ್ಮಸ್ ಹಬ್ಬ ಅಷ್ಟೇ ಅಲ್ಲ, ಗುಡ್ ಫ್ರೈಡೆ ಅಷ್ಟೇ ಅಲ್ಲ, ಜಾತ್ರೆ ಅಷ್ಟೇ ಅಲ್ಲ, ಪ್ರತಿದಿನ ನಮಗೆ ಹಬ್ಬ, ಪ್ರತಿದಿನ ನಮಗೆ ಜಾತ್ರೆ, ಪ್ರತಿದಿನ ನಮಗೆ ಸಂಡೇ. ಹಲ್ಲೆಲೂಯಾ. ಸೊ ಆ ರಕ್ಷಣಾ ಅನುಭವ ನನಗಿದೆ, ಅದ್ರ ನಿಮ್ಮನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಆ ರಕ್ಷಣಾ ಆನಂದ ಯಾರು ಕೊಡ್ಲಕ್ ಸಾಧ್ಯ ಇಲ್ಲ ಮತ್ತು ಯಾವುದು ಕೊಡ್ಲಕ್ ಸಾಧ್ಯ ಇಲ್ಲ ಲೋಕದಲ್ಲಿ. ಯಾವ ಸಿನಿಮಾ ಆಗ್ಲಿ, ಸೀರಿಯಲ್ ಆಗ್ಲಿ, ಹಣ ಆಗ್ಲಿ, ಬಂಗಾರ ಬೆಳ್ಳಿ ಆಗ್ಲಿ, ತಂದೆ ಆಗ್ಲಿ, ಅಕ್ಕತಂಗರಾಗ್ಲಿ, ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಈ ಲೋಕದಲ್ಲಿ ಯಾವುದು ಆ ಒಂದು ಸಮಾಧಾನ, ಆ ಸಂತೋಷ, ಆ ನೆಮ್ಮದಿ, ಆ ಸಂಭ್ರಮ ಕೊಡ್ಲಕ್ ಸಾಧ್ಯ ಇಲ್ಲ. ಅದು ದೇವ್ರ ಹತ್ರ ಇದೆ. ಅದು ಇವತ್ತು ನಾವು ಪಡ್ಕೊಳ್ಬೇಕಾಗಿದೆ. ಎಲ್ಲರ ಮ್ಯಾಗ್ ಎತ್ಕೊಂಡ್ರೆ 17ನೇ ತಾರೀಕು ಈ ಒಂದು ಸ್ಥಳದಲ್ಲಿ ಮನೋಜ್ ಪಾಲ್ ಅಯ್ಯನವರು ಬಹಳ ಆಸಕ್ತಿಯಿಂದ ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುವ ರೀತಿಯಿಂದ ಬೀದರ್ ಪಟ್ಟಣದಲ್ಲಿ ಒಂದು ಒಳ್ಳೆಯ ಸೇವೆ ನಡೆಯುವಂಥದ್ರಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ನೋಡಿ ದೇವರಿಗೆ ತುಂಬಾ ಸ್ತೋತ್ರ ಸಲ್ಲಿಸುವ ಹಾಗೆ ನಾವಿದ್ದೇವೆ. ಸೊ ನಿಜಕ್ಕೂ ಒಂದು ವಿಷಯ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಬೆಳೆ ಬಹಳ, ಕೆಲಸದ್ರು ಮಾತ್ರ ಸ್ವಲ್ಪ, ಕೆಲಸದ್ರಿಗೋಸ್ಕರ ಏನ್ ಮಾಡಿ ಬೇಡಿಕೊಡ್ರಿ ಎಂಬುದಾಗಿ. ಆ ರೀತಿಯಿಂದ ಇವತ್ತಿನ ದಿವಸ ವಿಶೇಷವಾಗಿ ನಡೆಯುವಂತ ಸೇವೆ ಇನ್ನು ಹೆಚ್ಚಾಗಿ ಬಲವಾಗಿ ನಡೀಲಿ, ದಾಸರಿಗೆ ಬಲವಾಗಿ ಉಪಯೋಗ ಮಾಡಿಕೊಳ್ಳಲಿ. ಮತ್ತು ಹಾಗೆ ಇವತ್ತಿನ ದಿವಸ ಒಂದು ಒಳ್ಳೆ ಸಭೆಯಲ್ಲಿ ಬೆಳೆದಿರುವಂತಹ ಒಬ್ಬ ಆತ್ಮೀಯ ಮಗ ಒಂದು ಒಳ್ಳೆ ಹಾಡನ್ನು ಬರೆದು ಸಾಕ್ಷಿ ರೀತಿಯಿಂದ ಸಭೆಯಲ್ಲಿ ಹೇಗೆ, ಸೇವೆಯಲ್ಲಿ ಹೇಗೆ, ಸಮಾಜದಲ್ಲಿ ಹೇಗೆ, ಸೇವಕರ ಜೊತೆ ಹೇಗೆ ಅನ್ನುವಂಥ ಒಂದು ಒಳ್ಳೆ ನಡವಳಿ ರೀತಿಯಿಂದ ದೇವರಾತ್ಮನಿಂದ ತುಂಬಲ್ಪಟ್ಟು ಇವತ್ತಿನ ದಿವಸ ಒಳ್ಳೆ ಒಂದು ಹಾಡನ್ನು ಬರೆದು ಇವತ್ತಿನ ದಿವಸ ಒಂದು ಕ್ಯಾಸೆಟ್ ಈ ಸ್ಥಳದಲ್ಲಿ ರಿಲೀಸ್ ಮಾಡುವ ಹಾಗೆ ದೇವರ ಕೃಪೆ ಕೊಟ್ಟಿರುವಂತದ್ರಲ್ಲಿ ಮುಂದಿರುವಂತಹ ದಿನದಲ್ಲಿ ಈ ಒಂದು ಹಾಡು ಬಲವಾಗಿ ಅನೇಕ ರಕ್ಷಿಸಲ್ಪಡಲಿ ಮತ್ತು ಹೆಚ್ಚಾಗಿ ದೇವರ ಸನ್ನಿಧಾನದಲ್ಲಿ ಸಹೋದರಿಗೆ ಬಲವಾಗಿ ಉಪಯೋಗ ಮಾಡಿಕೊಳ್ಳಲಿ ಎಂಬುದಾಗಿ ನಾವೆಲ್ಲರೂ ಒಂದು ನಿಮಿಷ ನಮ್ಮ ಕೈಗಳನ್ನು ಈ ಕಡೆ ಕೈ ಮಾಡಿ ನಾವು ಪ್ರಾರ್ಥನೆ ಮಾಡೋಣ. ಈ ಲೋಕಕ್ಕೆ ಬಂದಿದ್ದ ಉದ್ದೇಶ ಏನಪ್ಪ ಅಂದ್ರೆ ನೀವು ಎಲ್ಲರೂ ಪ್ರತಿಯೊಬ್ಬರು ನಾವೇನು ಸ್ವರ್ಗಕ್ಕೆ ಹೋಗ್ಬೇಕು, ಪರಲೋಕ ರಾಜ್ಯ ಸೇರ್ಬೇಕು ಅಂತ ಹೇಳಿ ಆತನು ಪರಲೋಕವನ್ನು ಬಿಟ್ಟುಕೊಟ್ಟು ಈ ಭೂಮಿಗೆ ಬಂದಿದ್ದಾನೆ ಪ್ರೇರ. ಅದಕ್ಕೋಸ್ಕರ ಏನಂತಂದ್ರೆ ನಿಮ್ಮ ಮನಸ್ಸು ದೇವರ ಕಡೆ ತಿರುಗೋದಕ್ಕಿಂತ ಮುಂಚೆ ಒಂದು ವಾಕ್ಯ ಇದೆ, ಕೋಪ ಬರ್ತಾ ಇದೆ, ಅದರಿಂದ ತಪ್ಪಿಸ್ಕೊಳ್ಬೇಕಂತ ಹೇಳ್ತಾರೆ ಪ್ರೇರ. ಹಲ್ಲೆಲೂಯಾ. ಜನರನ್ನ ಸುಟ್ಟು ಏನ್ ಮಾಡಿದ ದೇವರು? ನಾಶ ಮಾಡಿದಾರೆ ಪ್ರೇರ. ಏನ್ ಮಾಡಿದ್ದಾರೆ? ಸೊ ನಾಶ ಮಾಡಿದಾರೆ ಅಂದ್ರೆ ನಾವೇನ್ ಮಾಡ್ಬೇಕಂದ್ರು ಆ ದೇವರ ಕೋಪವನ್ನ ನಮ್ಮ ಮೇಲೆ ಬರದ ಹಾಗೆ ನಾವು ರಕ್ಷಿಸಿಕೊಳ್ತಿದ್ದಾರೆ. ಅದಕ್ಕೋಸ್ಕರ ದೇವ್ರು ಏನ್ ಮಾಡಿದ್ರೆ ಗೊತ್ತಾ? ಸೊ ನೋಹನ್ ಕಾಲದಲ್ಲಿ ಮಳೆಯನ್ನ ಬರ್ಸಿದ್ದಾರೆ. ಅದು ಸುಮಾರು 40 ದಿನ ಹಗಲು ರಾತ್ರಿ ಅದು ಕೆಳಗಿಂದ ಬುಗ್ಗೆವಾಗಿ ಲೋಕವೆಲ್ಲ ನೀರಿಂದ ನಾಶವಾಗಿದೆ ಪ್ರೇರ. ಇದೆಲ್ಲ ನಾವು ವಾಕ್ಯ ಕೇಳಿದ ಅಂದ್ರೆ ಅರ್ಥ ಗೊತ್ತಾ? ಅದು ದೇವರ ಕೋಪ. ಯಾವ ಕೋಪದಿಂದ? ಬೆಂಕಿಯಿಂದ ನಾಶ ಆಗಿದ್ದಾರೆ, ದೇವರ ಕೋಪದಿಂದ ನೀರಿಂದ ನಾಶವಾಗಿದ್ದಾರೆ. ಇವತ್ತು ನೆಕ್ಸ್ಟ್ ಎದರಿಂದ ನಾಶ ಮಾಡ್ಲಿಕ್ಕಿದ್ದಾರೆ. ನೆಕ್ಸ್ಟ್ ಇವಾಗ ದೇವರು ಎದರಿಂದ ನಾಶ ಮಾಡೋದಂದ್ರೆ ಮತ್ತೆ ಬೆಂಕಿನ ಎಲ್ಲ ಸುಟ್ಟಾಕ್ತಾರೆ. ಕಂಪ್ಲೀಟ್ ಆಗಿದೆ, ಎಲ್ಲ ಲಯವಾಗಿ ಹೋಗ್ತಾರೆ. ನಮ್ ಕಣ್ಣು ಅಂತ ಆ